ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ತೀವ್ರವಾಗ್ತಾ ಇದೆ. ಒಂದು ಕಾಲದಲ್ಲಿ ಬಿಎಸ್ವೈಗೆ ಆತ್ಮೀಯರಾದವರೇ ಈಗ ಶತ್ರುಗಳಾಗಿದ್ದಾರೆ. ಬೆಳಗಾವಿ ಬೆಂಗಳೂರಿನಲ್ಲಿ ಸಭೆ ಸೇರಿದಂತ ರೆಬೆಲ್ ಬಳಗ ಇವತ್ತು ದಾವಣಗೆರೆಯಲ್ಲಿ ಸಮಾಗಮವಾಯಿತು. ಈ ವೇಳೆ ಯತ್ನಾಳ್ ಸ್ಫೋಟಕ ಅಂಶವನ್ನೇ ಬಯಲು ಮಾಡಿದರು. ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಹೋರಾಟ, ಪಕ್ಷದಲ್ಲಿ ಒಳಜಗಳ, ರೆಬೆಲ್ಸ್ ಸಭೆ, ನಾಯಕತ್ವದ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ರಾಜಾಹುಲಿ ಎನಿಸಿಕೊಂಡಿದ್ರು. ಪಕ್ಷವನ್ನ ಮುನ್ನಡೆಸಿ ಸ್ಟ್ರಾಂಗ್ ಅಡಿಪಾಯ ಹಾಕಿಕೊಟ್ಟಿದ್ರು. ಈಗ ಬಿಎಸ್ವೈ ಕುಡಿಯೇ ಬಿಜೆಪಿಯ ಸಾರಥಿ ಆಗಿದ್ರು. ಬಿಜೆಪಿ ಮನೆಯೊಂದು ಮೂರು ಬಾಗಿಲೆಂಬಂತಾಗಿದೆ. ನಾಯಕತ್ವದ ಬಗ್ಗೆ ಪ್ರಶ್ನೆ ಎದ್ದಿದೆ. ಸ್ವಪಕ್ಷದ ನಾಯಕರೇ ವಿಜಯೇಂದ್ರ ಹಠಾವೋ ಹೋರಾಟ ಕೈಗೊಂಡಿದ್ದಾರೆ. ಬಿಎಸ್ವೈ ಆಪ್ತರಾಗಿದ್ದ ಸಿದ್ದೇಶ್ವರಂ ಮನೆಯಲ್ಲೇ ರೆಬೆಲ್ಸ್ ಮೀಟಿಂಗ್. ದಾವಣಗೆರೆಯಲ್ಲಿ ಇವತ್ತು ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬೆಲ್ಸ್ ಸಭೆ ಸೇರಿದ್ರು. ಒಂದು ಕಾಲದಲ್ಲಿ ಬಿಎಸ್ವೈ ಪರಮಾಪ್ತರಾಗಿದ್ದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅತಿಥಿ ಗೃಹದಲ್ಲಿ ಗುಪ್ತ ಮೀಟಿಂಗ್ ನಡೆಯಿತು. ಪ್ರತಾಪ್ ಸಿಂಹ, ಶಾಸಕ ಹರೀಶ್, ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಬಿಜೆಪಿ ಬಂಡಾಯ ನಾಯಕರು ರಮೇಶ್ ಜಾರಕಿಹೊಳಿ ಸೇರಿ ಕೆಲವರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. 38 ಮಂದಿ ಹಾಲಿ ಮಾಜಿ ಸಂಸದರು, ಶಾಸಕರ ತಂಡ ಮಾಡಲಾಗಿದೆ. ಆಯಾ ಪ್ರದೇಶದಲ್ಲಿ ಸಭೆ ಮಾಡಿ ಪಕ್ಷದ ಕಾರ್ಯಕರ್ತರನ್ನ ಜಾಗೃತಗೊಳಿಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಕೈಗೊಂಡ್ರು. ಸಭೆ ಬಳಿಕ ಮಾತನಾಡಿದ ಯತ್ನಾಳ್, ಬಿಜೆಪಿಯಲ್ಲಿ ಭಿನ್ನಮತ ಇದೆ ಎಂಬುದನ್ನು ಒಪ್ಪಿಕೊಂಡ್ರು. ಕೆಲವರು ಸಿಎಂ ಆಗಲು ಸಾವಿರಾರು ಕೋಟಿ ಹಣ ಇಟ್ಟುಕೊಂಡು ಕಾಯ್ತಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಇದರಲ್ಲಿ ಕಾಂಗ್ರೆಸ್ನವರೂ ಇದ್ದಾರೆ, ಬೇರೆ ಪಕ್ಷದವರೂ ಇದ್ದಾರೆ ಎನ್ನುತ್ತಲೇ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ಗುಡುಗಿದ್ರು. ನೋಡ್ರಿ, ಯಾರ್ಯಾರು 8 ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಕರ್ನಾಟಕದಾಗ. ಎಲ್ಲ ಆರ್ಥಿಕವಾಗಿ ಗಟ್ಟಿದ್ದವ್ರೆ ಅದಾರ. ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ, ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗೈತೆ ಕಾಂಗ್ರೆಸ್ನಲ್ಲಿ. ಬಿಜೆಪಿ ಒಳಗೇನವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುವುದಿಲ್ಲ. ಕುದುರೆ ವ್ಯಾಪಾರ ಬ್ಯಾಡ, ಈ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ. ಇದೇ ವೇಳೆ ಪಕ್ಷದ ಗೊಂದಲಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದೀವಿ. ಬಹಿರಂಗ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚಿಸಿದೆ. ರಾಜ್ಯಾಧ್ಯಕ್ಷರನ್ನ ಬದಲಾಯಿಸೋ ಅಧಿಕಾರ ನಮಗಿಲ್ಲ ಅಂದ್ರು. ನಾವು ಬಹಿರಂಗವಾಗಿ ಮಾತಾಡಬೇಡಂತ ಹೇಳ್ಯಾರ. ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗೆಯೋದಾಗಲಿ ಮುಂದುವರ್ಸೋದಾಗಲಿ ನಮ್ಮ ಕೈಯಾಗಿಲ್ಲ. ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ. ಮುಂದೆ ಯೋಗ್ಯ ನಿರ್ಣಯ ತಗೋತಾರೆ ನಮ್ಗೆ ಅನಿಸ್ತದೆ. ಅದೇನೇ ಇರಲಿ, ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ 2 ಗುಂಪುಗಳಾಗಿವೆ. ಹೈಕಮಾಂಡ್ ಅದ್ಯಾವ ನಿರ್ಧಾರ ಕೈಗೊಳ್ಳುತ್ತೆ? ಹಿರಿಯರು ಕಿರಿಯರನ್ನ ಒಂದುಗೂಡಿಸಿ ಒಗ್ಗಟ್ಟಿನ ಮಂತ್ರ ಪಠಿಸುತ್ತೋ ಕಾದು ನೋಡಬೇಕು. ಬಸವರಾಜ್ ದೊಡ್ಡಮನೆ, ಟಿವಿ9 ದಾವಣಗೆರೆ.